ಅವರು ಈಕೋ ಮಾಡಲ್ಲೇ ಹೋಗ್ತಾರೆ 40 ನಲ್ಲೇ. ಸೊ ಹಂಗಾಗಿ ಮೇ ಬಿ ಎಷ್ಟು ವರ್ಷ ಹೋದ್ರು ಅಷ್ಟೇ ಬರುತ್ತೆ. ಆಮೇಲೆ ಲೈಟ್ಸ್ ಅಷ್ಟೇ, ಇಲ್ಲಿ ಒಂದು ಎಕ್ಸ್ಟ್ರಾ ಲೈಟ್ ಕೊಟ್ಟಿದ್ದಾರೆ. ಓ, ಮಾಮೂಲಿ ಇದು ಕೊಡೋದ್ರಲ್ಲಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಸುಮ್ನೆ ಇವಿ ತಗೊಂತಾರೆ, ಆದ್ರೆ ಯಾರಿಗೆ ಇವಿ ಸೆಟ್ ಆಗುತ್ತೋ ಅವ್ರು ಮಾತ್ರ ತಗೊಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ V4 ವ್ಲಾಗರ್ಸ್. ಸೊ ನಾವಿವತ್ತು ಯಮಹಾ ರೇ ZR 125cc ರಿವ್ಯೂ ಮಾಡ್ತಾ ಇದೀವಿ. ಸೊ ನಮ್ ಕಸಿನೇ ತಗೊಂಡಿದ್ದಾರೆ. ನಾನು ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂದ್ರೆ, ಎಲ್ಲರೂ ಇವಿ ಗಾಡಿ ತಗೊಂತಾ ಇದ್ರೆ ಇವ್ರು ಪೆಟ್ರೋಲ್ ಗಾಡಿ ಏನಕ್ಕೆ ತಗೊಂಡಿದ್ದಾರೆ ಅಂತ ಗೊತ್ತಾಗ್ಬೇಕು ಜನಕ್ಕೂ ಅಂತ ಮಾಡ್ತಾ ಇದೀನಿ. ಎಷ್ಟೊಂದ್ ಜನ ಡೈರೆಕ್ಟ್ ಆಗಿ ಸುಮ್ನೆ ಇವಿ ತಗೊಂತಾರೆ, ಆದ್ರೆ ಯಾರಿಗೆ ಇವಿ ಸೆಟ್ ಆಗುತ್ತೋ ಅವ್ರು ಮಾತ್ರ ತಗೊಬೇಕು. ಬನ್ನಿ ಕೇಳಿ ತಿಳ್ಕೊಳ್ಳೋಣ ಇವ್ರು ಏನಕ್ಕೆ ಪೆಟ್ರೋಲ್ ಗಾಡಿಗೆ ಹೋದ್ರು ಅಂತ. ಸೊ ಫಸ್ಟ್ ಕ್ವಶನ್ ಅದೇ, ಇವಿ ತಗೊಂತಾ ಇದಾರೆ ಎಲ್ಲರೂ ಟೂ ವೀಲರ್ ಅಂದಿದ ತಕ್ಷಣ, ನೀವೇನಕ್ಕೆ ಪೆಟ್ರೋಲ್ ಗಾಡಿ ತಗೊಂಡ್ರಿ? ಇವಿ ಗಾಡಿ ಜಾಸ್ತಿ ಓಡಿಸೋದಿದ್ರೆ ಅವಾಗ ಯೂಸ್ ಆಗತ್ತೆ. ಇದು ಜಾಸ್ತಿ ಯೂಸ್ ಮಾಡಲ್ಲ ನಾವು. ಬರೀ ದಿನಕ್ಕೆಲ್ಲ ಒಂದು 30 ಕಿಲೋಮೀಟರ್ 25 ಕಿಲೋಮೀಟರ್ ಯೂಸ್ ಮಾಡಿದ್ರೆ ಗ್ರೇಟ್. ಅದು ಡಿಪ್ರಿಸಿಯೇಷನ್ ಜಾಸ್ತಿ. ಕರೆಕ್ಟ್. ಇದು ಮಾರಿದ್ರು ಅರ್ಧ ಆದ್ರೂ ಬಂದೇ ಬರುತ್ತೆ. ಹಂಗಾಗಿ ಪೆಟ್ರೋಲ್ ಬೆಸ್ಟ್. ಸೊ ಸೇಮ್ ಟಾಪಿಕ್ ಅಂದ್ರೆ ಎಲ್ಲಾ ವಿಡಿಯೋಸ್ ಅಲ್ಲೂ ಆಲ್ಮೋಸ್ಟ್ ಇದೇ ಹೇಳ್ತಾ ಇದೀವಿ. ಸೊ ನೀವ್ ಇವಿ ಗಾಡಿ ಹೋಗ್ತೀರಾ ಅಂದ್ರೆ ಯೂಸೇಜ್ ಜಾಸ್ತಿ ಇದ್ರೆ ಮಾತ್ರ ಹೋಗಿ, ಇಲ್ಲ ಅಂದ್ರೆ ನೀವು ಈ ಗಾಡಿಗೂ ಇವಿ ಅಂದ್ರೆ ಇದೇ ಕ್ವಾಲಿಟಿ ಇವಿಲ್ ಬರ್ಬೇಕು ಅಂದ್ರೆ 180 ಆ ರೇಂಜ್ ಅಲ್ಲಿ ಕೊಡ್ಬೇಕಾಗತ್ತೆ. 50,000 ಜಾಸ್ತಿ ಕೊಟ್ಟು ನೀವು ಯೂಸೇಜ್ ಜಾಸ್ತಿ ಇದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ, ಇಲ್ಲ ಅಂದ್ರೆ ಅದು ಸುಮ್ನೆ ಶೋಕಿ ತಗೊಂಡ ವೇಸ್ಟ್ ಇದೆ. ಹೌದು. ಇದು ಆನ್ ರೋಡ್ ಎಷ್ಟಿತ್ತು? 112. ಸೊ 1,12,000, ಆಲ್ಮೋಸ್ಟ್ 60,000 70,000 ಡಿಫ್ರೆನ್ಸ್ ಆಗೇ ಆಗತ್ತೆ ಇವಿ ಗಾಡಿಗೂ ಪೆಟ್ರೋಲ್ ಗಾಡಿಗೂನು. EMI ಅಲ್ಲಿ ಹೋಗ್ತಾರ ಅಂದ್ರೆ ಇನ್ನ ಜಾಸ್ತಿ, ಇನ್ನ 30,000 ಜಾಸ್ತಿ ಆಗತ್ತೆ. ಅದೇ. ಮೈಲೇಜು ಚೆನ್ನಾಗಿದೆ, ಸಾಕು 40-45 ಬರುತ್ತೆ. ಸಿಟಿ ಟ್ರಾಫಿಕ್ ಲಿಮಿಟ್ಸ್ ಅಲ್ಲಿ 40-45 ಮೋಸ ಇಲ್ಲ. ಹೊಸ ಗಾಡಿ ಆಗಿರೋದು. ಹೊಸ ಗಾಡಿ ಹಳೇದಾದ್ಮೇಲೆ ಗೊತ್ತಾಗತ್ತೆ. ತಗೊಂಡ್ 2 ತಿಂಗಳಾಗಿದೆ. 2 ತಿಂಗಳಾದ್ಮೇಲೆ ನೋಡೋಣ ಏನಾಗತ್ತೆ. 35 ಮೋಸ ಇಲ್ಲ. 40 ಮೋಸ ಇಲ್ಲ ಅಂತ ಹೇಳ್ತಾರೆ. ಮೈನ್ ಏನಂದ್ರೆ ಇದು ಲೇಡೀಸ್ ಓಡಿಸ್ತಾ ಇರೋದ್ರಿಂದ, ನನ್ನ ಮಿಸಸ್ ಓಡಿಸೋದ್ರಿಂದ ಅವರು ಈಕೋ ಮಾಡಲ್ಲೇ ಹೋಗ್ತಾರೆ 40 ನಲ್ಲೇ. ಸೊ ಹಂಗಾಗಿ ಮೇ ಬಿ ಅಷ್ಟೇ ಬರುತ್ತೆ. ಅಷ್ಟೇ ಬರುತ್ತೆ. ಇದು ಲೇಡೀಸ್ ಅಂದ್ರೆ ಸ್ವಲ್ಪ ಬಲ್ಕ್ ಆಗಿಲ್ವಾ ಇದು ಗಾಡಿ? ಇದು ನೋಡೋದಕ್ ಮಾತ್ರ ಬಲ್ಕ್ ಆಗಿದೆ, ಹೆವಿಯಾಗಿ ಕಾಣಿಸುತ್ತೆ ಅಷ್ಟೇ. ಬಟ್ ಗಾಡಿ ಕುತ್ಕೊಂಡು ಓಡಿಸಿದ್ರೆ ತುಂಬಾ ಚಿಕ್ಕದಾಗಿದೆ, ಕಂಫರ್ಟ್ ಆಗಿದೆ. ಓಕೆ. ನೋಡಕ್ ತುಂಬಾ ಹೈಟು ಇಲ್ಲ, ತುಂಬಾ ಲೋನು ಇಲ್ಲ. ಒಂಥರ ರೈಟ್ ಚೆನ್ನಾಗಿದೆ. ಒಂಥರ ಸ್ಪೋರ್ಟ್ಸ್ ಬೈಕ್ ತರಾನು ಕಾಣುತ್ತೆ. ಕಾಲೇಜ್ ಅವರು ಓಡಿಸೋ ತರಾನು ಇದೆ. ಲೇಡೀಸ್ಗೂ ಸೆಟ್ ಆಗುತ್ತೆ. ಸರ್ವಿಸ್ ಏನಾದ್ರು ಮಾಡ್ತಿದ್ದೀರಾ? ಫಸ್ಟ್ ಸರ್ವಿಸ್ ಆಯ್ತು, 750-800 rupees ಏನೋ ಚಾರ್ಜ್ ಮಾಡಿದ್ರು. ಫ್ರೀ ಸರ್ವಿಸ್ 750 ಆಯ್ತು. ಫ್ರೀ ಸರ್ವಿಸ್ 750. ಆಯಿಲ್ ಚೇಂಜ್, ಮೇನ್ ಆಯಿಲ್ಗೆ ದುಡ್ಡು ಹಾಕ್ತಾರೆ. ಅವ್ರದ್ದು ಸರ್ವಿಸ್ ಮಾತ್ರ ಲೇಬರ್ ಮಾತ್ರ ಚಾರ್ಜ್ ಮಾಡಲ್ಲ. ನಾರ್ಮಲ್ ಆದ್ರೆ ಎಷ್ಟು ಬರ್ಬೋದು, ಏನಾದ್ರು ಐಡಿಯಾ ಇದೆಯಾ? ಅವ್ರು ಹೇಳಿರೋ ಪ್ರಕಾರ 1,500-2,000 ಅಂತ ಹೇಳಿದ್ದಾರೆ. ಜಾಸ್ತಿ ಏನಿಲ್ಲ, ಮಾಮೂಲಿ ಅದೇ ರೇಂಜ್. ಬಟ್ ಇವಿ ನಲ್ಲಿ ಏನಂದ್ರೆ ನಮ್ಗೆ ಸರ್ವಿಸ್ ಮಿಗುತ್ತೆ. ಆದ್ರೆ ಜಾಸ್ತಿ ಓಡಿಸ್ತಾ ಬ್ಯಾಟ್ರಿನೂ ಬೇಗ ಹೋಗುತ್ತೆ. ಎಲ್ಲ ಒಂದೇ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ. ಬಟ್ ಜಾಸ್ತಿ ಓಡಿಸಿದ್ರೆ ಪೆಟ್ರೋಲ್ ಅಲ್ಲಿ ಸೇವಿಂಗ್ಸ್. ಹೌದು, ಮಿನಿಮಮ್ 50 ಕಿಲೋಮೀಟರ್ಸ್ ಪರ್ ಡೇ ಓಡಿಸೋದಾದ್ರೆ ಮಾತ್ರನೇ ವರ್ತ್. ಪ್ಲಸ್ ಚಾರ್ಜಿಂಗ್ ಸೆಟಪ್ ಎಲ್ಲ ಕ್ಲೀನ್ ಆಗಿರ್ಬೇಕು. ಮನೆ, ಹೌದು, ಸ್ವಂತ ಮನೆ ಇದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಈಗ ನಮ್ಮ ಅಪಾರ್ಟ್ಮೆಂಟ್, ಇವಾಗ ಎಲ್ಲ ಅಪಾರ್ಟ್ಮೆಂಟ್ಸ್ ಅಲ್ಲೂ, ಹೊಸ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಅವರೇ ನಮ್ದ್ರಲ್ಲೂ ಇದೆ. ಆದ್ರೆ ಹೌಸ್ಫುಲ್ ಆಗಿರುತ್ತೆ ಯಾವಾಗ್ಲೂ. ಇವಿ ಗಾಡಿ ಜಾಸ್ತಿ ಆಗ್ಬಿಟ್ಟು ಚಾರ್ಜಿಂಗ್ ಈಗ ಪಾಯಿಂಟ್ ಸಿಗ್ತಾ ಇಲ್ಲ, ಆತರ ಆಗಿದೆ. ಸೊ ಅದೆಲ್ಲ ಪ್ರಾಬ್ಲಮ್ ಇದೆ ಇವಿ ನಲ್ಲಿ. 4 hours 5 hours ವೇಟ್ ಮಾಡ್ಬೇಕು. ಇದಾರೆ 100 ರೂಪಾಯಿ ಕೊಟ್ಟ 2 minutes ಅಲ್ಲಿ ಹಾಕಿಸ್ಕೊಂಡು ಹೋಗ್ತಾ ಇರ್ಬೋದು. ಅದೊಂದು ಪ್ರಾಬ್ಲಮ್ ಇದೆ. ಅದು ಇದು ಸರ್ವಿಸ್ ಎಲ್ಲೋದ್ರೂ ಚೆನ್ನಾಗಿ ಮಾಡ್ತಾರೆ. ಗ್ಯಾರೇಜ್ ಅಲ್ಲಿ ಮಾಡ್ತಾರೆ. ಅದು ಇವಿನೆಲ್ಲ ಬರೀ ನಾವು ಅಲ್ಲೇ ಬಿಡ್ಬೇಕು, ಹೋಗಿ ಬಿಡ್ಬೇಕು. ಆಮೇಲೆ ತಿರ್ಗಾ ವೇಟಿಂಗ್ ಪೀರಿಯಡ್ ಜಾಸ್ತಿ, ಅದಕ್ಕೆ 3 days 4 days ತಗೋತಾರೆ. ಅದೇ ಸಸ್ಪೆನ್ಷನ್ ಬಂದು ಹೆವಿಯಾಗಿ ಕೊಟ್ಟಿದ್ದಾರೆ. ಎಂತ ಅಂಶಲ್ಲಿ ನಾವು ಇಳಿಸಿದ್ರು ನಮ್ಗೆ ಬ್ಯಾಕ್ ಪೇನ್ ಇರೋರಿಗೆ ಏನು ಎಫೆಕ್ಟ್ ಆಗಲ್ಲ. ಸೊ ಓಕೆ, ಎಲ್ಲ ಬೇಸಿಕ್ ಏನೇನಿದೆಯೋ ಎಲ್ಲ ಕರೆಕ್ಟ್, ಬೇಸಿಕ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮೇನ್ ಏನಂದ್ರೆ ಈ ಗಾರ್ಡ್ ಅದೆಲ್ಲ ಕೊಟ್ಟಿದಾರಲ್ಲ, ಸ್ವಲ್ಪ ಸೇಫ್ಟಿಗೆ ಹೆಣ್ಮಕ್ಳಿಗೆ ಚೆನ್ನಾಗಿರತ್ತೆ, ಯೂಸ್ ಆಗತ್ತೆ. ನೀವು 112 ಹೇಳ್ತಾ ಇರೋದು ಇನ್ಕ್ಲೂಡಿಂಗ್ ಆಕ್ಸೆಸರೀಸ್? ಹೌದು, ಇನ್ಕ್ಲೂಡಿಂಗ್ ಆಕ್ಸೆಸರೀಸ್. ಇಲ್ಲ, ಸಾರಿ, ಆಕ್ಸೆಸರೀಸ್ ಬಿಟ್ಟು ಅದೆಲ್ಲ ಸೇರಿ ಅಂದ್ರೆ ಇನ್ನೊಂದ್ 3,500. 115ಕ್ಕೆ ಗಾಡಿ ಬಂದ್ಬಿಡುತ್ತೆ. ಓಕೆ. ಆಮೇಲೆ ಈ ಗಾಡಿಲಿ ಈಗ ನಿಮ್ಗೆ ಏನ್ ಇಷ್ಟ ಆಗಿದೆ, ಆಮೇಲೆ ಏನ್ ಇಷ್ಟ ಆಗಿಲ್ಲ? ನನಗೆ ಈ ಗಾಡಿಲಿ ಡಿಕ್ಕಿ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಹೌದಾ? ಸಖತ್ತಾಗಿ ಇದು ಇಡ್ಬೋದು.
ಐಟಮ್ಸ್ ನೋಡ್ಬೋದು ನೀವೇ. ಹ್ಮ್ ಎರಡೆರಡು ಹೆಲ್ಮೆಟ್ ಹೆಲ್ಮೆಟ್ ಒಂದ್ ಹಾಫ್ ಹೆಲ್ಮೆಟ್ ಎಲ್ಲ ಇದೆ. ಇದು ನನ್ನ ಮಿಸ್ಸಸ್ ಗಾಡಿ ಎಲ್ಲ ಸ್ವಲ್ಪ ಗಲೀಜಾಗಿರುತ್ತೆ, ಬೇಜಾರ್ ಮಾಡ್ಕೊಬೇಡಿ. ಆಮೇಲೆ ಸೀಟ್ ಬಂದು ದೊಡ್ಡದಿದೆ, ಸ್ವಲ್ಪ ತುಂಬಾ ದೊಡ್ಡದಿದೆ. ಮೈನ್ ಡ್ರೈವರ್ ಸೀಟು ದೊಡ್ಡದಾಗಿದೆ. ಸೊ ಡ್ರೈವರ್ಗೆ ಕಂಫರ್ಟಬಲ್ ಜಾಸ್ತಿ ಇರುತ್ತೆ. ಹಿಂದೆಗಡೆ ಕೂರೋರ್ಗೆ ದೊಡ್ಡದಾಗಿ ಕೊಟ್ಟಿಲ್ಲ, ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಹಿಂದೆಗಡೆ ಕೂರೋರ್ಗೆ ಕಂಫರ್ಟ್ ಆಗಿ ಕೂರ್ಬೋದು. ಅದೇ ಜುಪಿಟರ್ ಆದ್ರೆ ಸ್ವಲ್ಪ ಅಗಲ ಬರುತ್ತೆ. ಇದು ಆಮೇಲೆ sporty look ಇದೆಯಲ್ಲ, ಅದಕ್ಕೆ ಆಮೇಲೆ ಅದು ಕಾಲು ಹಿಂಗೆ ಅಗಲವಾಗಿ ಕೂರ್ಬೇಕು. ಹಿಂದೆಗಡೆ ಕೂರೋರ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗತ್ತೆ. ಬಟ್ ಇದು ಕಂಫರ್ಟ್ ಆಗಿರುತ್ತೆ. ಇದು ಕ್ಲೀನ್ ಆಗಿ ಅಂದ್ರೆ 2 ಸೈಡ್ಸ್ ಕುತ್ಕೊಳ್ಳೋರ್ಗೆ ಇದು ಸೂಪರ್ correct ಆಗಿರುತ್ತೆ. ಇದು ಸೂಪರ್ ಆಗಿದೆ. ಆಮೇಲೆ ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ವೀಲ್ ಬೇಸ್ ದೊಡ್ಡದು ಕೊಟ್ಟಿದ್ದಾರೆ ಇದ್ರಲ್ಲ. ವೀಲ್ ಓಕೆ, ನಮ್ಗೆ ಎಲ್ಲೂನು ಸ್ಕಿಡ್ ಆಗಲ್ಲ. ಅದೇ ಮುಂದೆಗಡೆನೂ ಅಷ್ಟೇ, ಹಿಂದೆಗಡೆನೂ ಅಷ್ಟೇ. ವೀಲ್ಸ್ ದೊಡ್ಡದಾಗಿದೆ. ಅದೇ ರೋಡ್ ಗ್ರಿಪ್ ಹೆವಿ ಆಗಿದೆ. ಆಮೇಲೆ ಇದು ಗಾರ್ಡು ಅಷ್ಟೇ, ಇದೆಲ್ಲ ಹೆವಿ. ಅಲ್ಲೇ ಹಾಕ್ಸ್ಬಿಟ್ರಿ ನೀವು ಶೋರೂಮ್ ಅಲ್ಲಿ? ಹೌದೌದು, ಇದೆಲ್ಲ ಹೆವಿ ಕೊಟ್ಟಿದ್ದಾರೆ. ಕ್ವಾಲಿಟಿನೂ ಚೆನ್ನಾಗಿದೆ. ಹೌದು. ಬಟ್ ಬೇರೆ ನಾನ್ ನೋಡಿರೋ ಪ್ರಕಾರ ಆಕ್ಟಿವಾದಲ್ಲಿ ಅದ್ರಲ್ಲೆಲ್ಲ ತುಂಬಾ ವರ್ಸ್ಟ್ ತೆಳು ಇದೆ. ಸುಮ್ನೆ ಗಾಡಿ ಹಿಂಗೆ ಗಾಡಿ ಬಿದ್ರೆ ಅದು ಗಾಡಿ ಬೆಂಡ್ ಆಗುತ್ತೆ. ಗಾಡಿ ಬೀಳೋದ್ ಬೇಡ, ನಾವೇ ಸುಮ್ನೆ ಹಿಂಗೆ ಎತ್ತಿಡಕ್ ಹೋದ್ರು ನಂದು ಆಕ್ಟಿವಾ ಇದೆ. ಅಷ್ಟು ವರ್ಸ್ಟ್ ಕ್ವಾಲಿಟಿ ಮಾಡ್ಬಿಟ್ಟಿದ್ದಾರೆ ಈಗ. ಮೇ ಬಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟೈಮಲ್ಲಿ ಭೂಮಿ ಚೆನ್ನಾಗಿತ್ತು. ಅದೇ, ಅದು ಫುಲ್ ಸಕ್ಕದಾಗಿತ್ತು, ಗನ್ ತರ ಇತ್ತು. ಇವಾಗ ಫುಲ್ ಟೋಲ್ ಮಾಡ್ಬಿಟ್ಟಿದ್ದಾರೆ, ಏನು ಇಲ್ಲ. ಇನ್ನೊಂದು, ಈ ಗಾಡಿ ತಗೋಬೇಕಾದ್ರೆ ಬೇರೆ ಯಾವ ಗಾಡಿ ಟ್ರೈ ಮಾಡಿ? ಫ್ಯಾಸಿನೋ ನೋಡ್ದೆ, ಬಟ್ ಅದು ರಿವ್ಯೂಸ್ ನನಗೇನು ಅಷ್ಟು ಚೆನ್ನಾಗ್ ಅನ್ನಿಸ್ಲಿಲ್ಲ. ಅದು ಯಮಹಾ, ಬಟ್ ಅದ್ ಯಾಕೋ ಒಂಥರ ಬೇಡ ಅನ್ನಿಸ್ತು. ಇದು ಇವಾಗ ಟ್ರೆಂಡ್ ಇದೆ ಈಗ. ಹೌದು, ಯಮಹಾದಲ್ಲಿ ಫಾಸ್ಟ್ ಮೂವಿಂಗ್ ಅಂದ್ರೆ ಈ ಮಾಡಲ್. ಪ್ಲಸ್ ಇದು ಬಂದು ಹೈಬ್ರಿಡ್ ಅಂತ. ಇದ್ರಲ್ಲಿ ಬೇರೆ ಬೇರೆ ಇದೆಯಾ? ಮತ್ತೆ ಹೈಬ್ರಿಡ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸುಮ್ನೆ ಅದಷ್ಟೇ. ಏನೋ 2 ಕಿಲೋಮೀಟರ್ ಜಾಸ್ತಿ ಬರುತ್ತೆ, ಅದಕ್ಕೊಂದ್ 3,000 ಜಾಸ್ತಿ ಹಾಕ್ಬೋದು ಅಂತ. ಬಟ್ ಅದೇನು ಅಂತ ನನ್ಗೂ ಗೊತ್ತಿಲ್ಲ. ಹೈಬ್ರಿಡ್ ಅಂದ್ರು, ಆಯ್ತು ಕೊಡಪ್ಪ ಅಂತ. ಈ ಗಾಡಿಲಿ ಇಷ್ಟ ಇಲ್ದೇ ಇರೋದಂದ್ರೆ ಏನಾದ್ರು ಇದೆಯಾ? ಇನ್ನ ಇಂಪ್ರೂವ್ ಮಾಡ್ಬೋದಿತ್ತು ಅನ್ನೋ ತರ? ಆತರ ಏನಿಲ್ಲ, ಎಲ್ಲ ಕಂಪೇರ್ ಟು ಆಕ್ಟಿವಾ 6G ಏನ್ ಬಂದಿದೆ ಈಗ. ನಂದು 6Gನೇ ಆಕ್ಟಿವಾ. ಅದ್ರಷ್ಟು ವರ್ಸ್ಟ್ ಗಾಡಿ ಇನ್ನೊಂದಿಲ್ಲ. ಪಿಕಪ್ ಕಮ್ಮಿ, ಎಲ್ಲ ಮೈಲೇಜು ಕಮ್ಮಿ, ಕ್ವಾಲಿಟಿ ಅಂತೂ ದಿ ವರ್ಸ್ಟ್ ಕ್ವಾಲಿಟಿ. ಆಮೇಲೆ ಲೈಟ್ಸ್ ಅಷ್ಟೇ, ಇಲ್ಲಿ ಒಂದು ಎಕ್ಸ್ಟ್ರಾ ಲೈಟ್ ಕೊಟ್ಟಿದ್ದಾರೆ. ಮಾಮೂಲಿ ಇದು ಕೊಟ್ಟಿದ್ದಾರೆ. ಸೊ ಇನ್ನು ಚೆನ್ನಾಗಿರುತ್ತೆ. ಇದು ಡೇ ಅಲ್ಲೂ ಫುಲ್ ಆನ್ ಆಗಿ ಇರುತ್ತೆ. ಇದು ಮಾತ್ರ ಲುಕ್ಸ್ ಅಂತೂ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ದಾನೆ. ಹಳೆ ರೇಗು ಇದಕ್ಕೂ ಸ್ವಲ್ಪ ಲೈಟ್ ಆಗಿ ಚೇಂಜ್ ಮಾಡಿದ್ದಾನೆ. ಇದೊಂದು ಕೊಟ್ಟಿದ್ದಾರೆ. ಇದು ಸೈಲೆನ್ಸರ್ ಹತ್ರ ಇದೊಂದು ಗಾರ್ಡ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಆಮೇಲೆ ಕಲರ್ಸ್ ಸ್ವಲ್ಪ ಟೈರ್ಗೆ ಅದಕ್ಕೆಲ್ಲ ಚೇಂಜ್ ಮಾಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಇದ್ರಲ್ಲಿ ಇರೋದೇ 4-5 ಕಲರ್ ಅಷ್ಟೇ. ಓಕೆ. ಸೊ ಇವಾಗ ಈ ಗಾಡಿ ಯಾರಾದ್ರೂ ತಗೊಬೇಕು ಅಂದ್ರೆ ನೀವು ಸಜೆಸ್ಟ್ ಮಾಡ್ತೀರಾ, ಇಲ್ಲ ಬೇರೆ ಆಪ್ಷನ್ ಇದೆಯಾ? ನೀವು ಇವಾಗ ಇರೋ ಟ್ರೆಂಡ್ ಲೆಕ್ಕ ಹಾಕೊಂಡ್ರೆ ಇದು ಬೆಸ್ಟ್ ಗಾಡಿ ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಆಕ್ಟ್ರೆಸ್ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರೋರ್ಗೆ ಆಗಲ್ಲ. ಬ್ಯಾಕ್ ಪೇನ್ ಹೆವಿ ಬರುತ್ತೆ. ಇವಾಗ ಬರ್ತಾ ಇರೋದು ಅಷ್ಟೇ. ಆಮೇಲೆ ಜುಪಿಟರ್ ಬಂದು ಫ್ರಂಟ್ ಪೆಟ್ರೋಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಜುಪಿಟರ್ ಅಲ್ಲಿ ಇಲ್ಲಿ ಬರುತ್ತೆ ಪೆಟ್ರೋಲ್ ಟ್ಯಾಂಕ್. ತುಂಬಾ ಜನದ್ದು ಆಲ್ರೆಡಿ ಲೀಕ್ ಆಗ್ತಾ ಇದೆ. ಇವಾಗ ನಮ್ಮ ಇಂಡಿಯನ್ ರೋಡ್ಸ್ಗೆ ಅದು ಸೂಟಬಲ್ ಗಾಡಿನೇ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಮಾಡಿರೋ ಐಡಿಯಾನೇ ಸರಿ ಇಲ್ಲ. ಏನಕ್ಕೆ ಯಾರು ಕೇಳ್ಕೊಳಲ್ಲ. ಅವ್ರು ಡಿಕ್ಕಿ ಸ್ಪೇಸ್ ಜಾಸ್ತಿ ಅದನ್ನ ಮಾಡಕ್ ಹೋಗಿ ಇದನ್ನ ಹಾಳು ಮಾಡಿದ್ದಾರೆ. ಸೊ ಕಂಪೇರ್ ಮಾಡಿದ್ರೆ ಎಲ್ಲಾ ಗಾಡಿಗಿಂತ ಇದು ಗಾಡಿ ಬೆಸ್ಟ್ ಇದೆ. ಸೊ ಇವಾಗ ನೀವು ತಗೊಂಡ್ರು ಮತ್ತೆ ಇದೇ ಗಾಡಿ ತಗೊಂತೀರಾ? ಪೆಟ್ರೋಲ್ ಗಾಡಿ ತಗೊಳ್ಳೋದು ಅಲ್ಲ, ಇವಾಗ ಮತ್ತೆ 5 years ಆದ್ಮೇಲೆ ಯಾವ ಗಾಡಿ ಹೊಸದಾಗಿ ಬರುತ್ತೆ ಅವಾಗ ನೋಡಿ ಡಿಸೈಡ್ ಮಾಡೋದು. ಇದು ಯಮಹಾ ರೇ ಓನರ್ಶಿಪ್ ರಿವ್ಯೂ. ಸೊ ನಿಮ್ದೇನಾದ್ರೂ ಕ್ವೆಶನ್ಸ್ ಇತ್ತು ಅಂದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ ಈ ಗಾಡಿ ಬಗ್ಗೆ. ಸೊ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಗಾಡಿ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.